ಇವ್ರ ಮನಸ್ಸು ಎಷ್ಟು ದೊಡ್ಡದು ನೋಡಿ. ಜಾಗ ಚಿಕ್ಕದಾದ್ರು ಅಲ್ಲಿ ಇವ್ರೊಬ್ರು ಇರ್ಲಿ ಅಂತ ಕರೆದ್ರಲ್ಲ, ನನಗೆ ಹೋದೆ ಒಂಥರ ಆಗೋಯ್ತು. ಲಗೇಜ್ ಇಟ್ಬಿಟ್ಟು ಒಂಚೂರು ಹೊರಗಡೆ ಬರ್ತೀನಿ ಅಂದ್ಬಿಟ್ಟು ಹೊರಟೋದೆ. ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ, ಅವತ್ತು ರಾತ್ರಿ ನಾನು ಮೆಜೆಸ್ಟಿಕ್ ಅಲ್ಲಿ ಮಲ್ಕೊಂಡೆ. ನಾನು ರಾತ್ರಿ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡೆ. ಮೈಸೂರು ಬ್ಲಾಕ್ ಇದೆ, ಬಸ್ ನಿಲ್ಲೋ ಜಾಗ. ಕೂತಿದ್ದೀನಿ, ಮೈಸೂರಿಗೆ ಹೋಗ್ಲಾ ಇಲ್ಲೇ ಇರಲ್ಲ ಅನ್ನೋ ಡಿಸಿಷನ್ ನನಗೆ. ಮೈಸೂರು ಯಾರೀ ಮೈಸೂರು ಅಂತಾರೆ 5 ನಿಮಿಷಕ್ಕೊಂದ್ಸಲ ಬಸ್ಸು. ಈ ಕಡೆ ತಿರ್ಗಿರ್ ಪಕ್ಕದಲ್ಲಿ ಗಾಂಧಿನಗರ. ಹಿಂಗೋದ್ರೆ ಫಿನಿಶ್, ಹಿಂಗೋದ್ರೆ ಇದು. ಮೈಸೂರು ವಾಪಸ್ ನೀವು ನಟರಾಗಿ ಚಾನ್ಸ್ ಇಲ್ಲ. ಅವಶ್ಯಕತೆಗಳದ್ದು ಇದು ಬೇರೆ, ನನ್ನ ಉಚಿತನ ಬೇರೆ. ಇಡೀ ರಾತ್ರಿ ಕಳೆದೆ ಸರ್ ಅಲ್ಲಿ ಮಲ್ಕೊಂಡೆ. ಕೆಲವು ಮಲಗಿದವ್ರು ಪೊಲೀಸ್ನವ್ರು ಹೊಡಿತಾರೆ ಬಂದು. ಸೊ ಅವತ್ತಿನ ದಿನ ಕೂತಾಗ ನನಗೆ ಎಷ್ಟೋ ಪ್ರಪಂಚ ಕಾಣಿಸ್ಬಿಡ್ತಲ್ಲಿ. ಭಿಕ್ಷುಕರು ನೋಡಿದೆ, ಯಾರೋ ವಯಸ್ಸಾದವ್ರನ್ನ ನೋಡಿದೆ, ಅಲ್ಲಿ ಯಾರೋ ರಾತ್ರಿ ವೇಶ್ಯರು ನಿಂತ್ಕೊಂಡು ಅಲ್ಲಿ ಓಡಾಡ್ತಿದ್ರು, ಪೊಲೀಸ್ನವ್ರು ನೋಡಿದೆ. ಇಡೀ ಒಂದು ರಾತ್ರಿ ಬೇರೆ ಪ್ರಪಂಚ ಆಗ್ಬಿಡ್ತು ನನಗೆ. ಎಷ್ಟೊಂದು ಜನ ಎಲ್ಲರೂ ಬದುಕಲೇಬೇಕು, ನಾನು ಬದುಕಬೇಕು, ಒಂದು ಬದುಕು. ವಯಸ್ಸಾಗೋಗಿದೆ ಇವ್ರಿಗೆ. ಇವನೇನು ಅನ್ಕೊಂಡಿದ್ನೋ ಮಾಡಿದಾನೋ ಮಾಡಿಲ್ವೋ, ನಾನು ಮಾಡ್ಬೇಕು, ಇಲ್ಲಿಂದ ಏನಾದ್ರೂ ಕಷ್ಟ ಆಗ್ಲಿ, ಇಲ್ಲಿ ನಾನು ಸ್ಟಾರ್ ಆಗ್ಬೇಕು, ಈ ಗಾಂಧಿನಗರದಲ್ಲಿ ನಾನು ಟಾಪಲ್ಲಿ ನಿಂತ್ಕೋಬೇಕು ಅನ್ನೋ ಆಟ ಬಂತು.